ರಾಜಕೀಯ ನಿವೃತ್ತಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ವೀರಪ್ಪ ಮೊಯ್ಲಿ. ಸಕ್ರಿಯ ರಾಜಕಾರಣದಲ್ಲಿ ಮಾತ್ರ ಇರ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ಗೆ ವೀರಪ್ಪ ಮೊಯ್ಲಿ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಟಿಕೆಟ್ ಕೈ ತಪ್ಪಿಲ್ಲ, ನಾನೇ ಅದನ್ನ ಬಿಟ್ಟು ಕೊಟ್ಟಿದ್ದೀನಿ, ರಕ್ಷಾ ರಾಮಯ್ಯಗೆ ಬಿಟ್ಟು ಕೊಟ್ಟಿದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ವೀರಪ್ಪ ಮೊಯ್ಲಿ ಅವರದ್ದಾಗಿದೆ. ರಕ್ಷಾ ರಾಮಯ್ಯ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಮೊಯ್ಲಿ ಈಗ ಅಭಯ ನೀಡಿದ್ದಾರೆ. ನನಗೆ ಟಿಕೆಟ್ ಕೈ ತಪ್ಪಿಲ್ಲ, ನನಗೆ ಟಿಕೆಟ್ ಬೇಡ ಈ ಸಲ ಅಂತ ರಕ್ಷಾ ರಾಮಯ್ಯಗೆ ಬಿಟ್ಟು ಕೊಟ್ಟಿದ್ದೀನಿ ಅಂತ ವೀರಪ್ಪ ಮೊಯ್ಲಿ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈಗ ನಮ್ಮ ಹೈಕಮಾಂಡ್ ರಕ್ಷಾ ರಾಮಯ್ಯ ಮಾಡಿದ್ದಾರೆ, ಆದರೆ ಸಂತೋಷವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ನನಗೂ ಒಂದು ಬಿಡುಗಡೆ ಆಯಿತು. ನಾನು ದೂರ ಉಳ್ಕೊಂಡದ್ದೇ ಇಲ್ಲ. ಅವರು ಬಂದ ಮೇಲೆ ಕೂಡಲೇ ನಮ್ಮ ಮನೆಗೆ ಬಂದರು. ರಕ್ಷಾರಾಮಯ್ಯ ಮತ್ತು ಅವರ ತಂದೆ ಸೀತಾರಾಮ್ ಸುಸ್ವಾಗತ ಮಾಡಿದ್ದೇನೆ, ಬಹಿರಂಗವಾಗಿ ಘೋಷಣೆ ಮಾಡಿದ್ದೇನೆ. ಯಾವುದೇ ರೀತಿ ಅತೃಪ್ತಿ ವಹಿಸುವಿಲ್ಲ ಅಥವಾ ನಮ್ಮ ಪಕ್ಷದಿಂದ ಇನ್ನೂ ನನಗೇನು ಕೊಡಿ ಆಮೇಲೆ ಇಳಿತೇನೆ ಅಂತೇಳಿ ಆ ಶರ್ತ ಕೂಡ ಹಾಕಲಿಲ್ಲ. ಅಲ್ಲ, ಕರೆದಾಗ ಹೋಗ್ತೇನೆ ನಾನು. ಇಲ್ಲಿ ಅದೇ ನೋಡಿ, ಇವತ್ತು ಪ್ರಚಾರ ಅವರನ್ನು ಇದ್ದೇ ಪ್ರಚಾರ ಮಾಡಿದ್ದೇನೆ. ಜನರಿಗೆ ಸಂದೇಶ ಹೋಗಿದೆ, ನಾನು ಅವರ ಜೊತೆಯಲ್ಲಿದ್ದೇನೆ. ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿ ಆ ಪಕ್ಷದಲ್ಲೇ ಅಧಿಕಾರ ಇರಲಿ ಇಲ್ಲದೇ ಇರಲಿ ಮುಂದುವರೆದುಕೊಂಡು ಬಂದಂಥ ದೊಡ್ಡ ಪರಂಪರೆ ಇತಿಹಾಸ ವೀರಪ್ಪ ಮೊಯ್ಲಿ ಮಾತ್ರ ಸ್ಥಾಪನೆ ಮಾಡಿದ್ದು, ಬೇರೆ ಯಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.